ಹಲೋ ಎವ್ರಿವಾನ್, ಗುಡ್ ಈವ್ನಿಂಗ್. ಗಂಟೆ 6:05 ಇದರಲ್ಲಿ ಆಗ್ತಾಯಿದೆ. 6:05 ಆಗಲಿಲ್ಲ. ನಾನು ಹೊರಡಿದ್ದೀನಿ, ನಿಶಾ ಕೂಡ ಹೊರಡ್ತಾ ಇದ್ದಾಳೆ. ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ ನನಗೆ. ನಾವು ಇವಾಗ ಹೊರಗಡೆ ಹೋಗಬೇಕು ಅಂತ ಇದ್ದೀವಿ. ಫ್ಯಾನ್ ಐ ಡೋಂಟ್ ನೋ, ನಿಮಗೆ ಸ್ವರ ಕೇಳ್ತಾ ಇದೆಯೋ ಗೊತ್ತಿಲ್ಲ. ಡ್ರೆಸ್ ಬೇಕಿತ್ತು, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸ್ವಲ್ಪ ಅಂದರೆ ಒಂದೆರಡು ಬಟ್ಟೆ ಅಷ್ಟೇ. ನಿಶಾಳಿಗೆ ಒಂದು ಬಟ್ಟೆ ಬೇಕಿತ್ತು, ಹಾಗಾಗಿ ನೋಡೋಣ ಬೇರೆ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟು. ನಿನ್ನೆ ಇವರಂದರು ಒಂದು ಕಡೆ ಸೇಲ್ ಇದೆ, ಹೋಗೋಣ ಅಂತ ನಿನ್ನೆ ಹೇಳ್ತಾ ಇದ್ರು. ಹೋಗಿ ನಿನ್ನೆ ಇಲ್ಲಿ ಅವಳು ಬಟರ್ಫ್ಲೈ ನೋಡಿ ಹಿಂದೆ ಇದೆ. ನೀನು ಪೌಡ್ರ್ ಹಾಕಲಿಲ್ಲಲ್ಲ? ನಾನು ಹಾಕಿ ಆಯ್ತಲ್ಲ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಫ್ಲಫಿ ಒಳಗಡೆ ಇದ್ದಾಳೆ, ಅವಳು ಒಳಗಡೆ ಇರ್ತಾಳೆ. ನಾವು ಬೇಗ ಹೋಗಿ ಬರಬೇಕು ಅಂತ ಇದ್ದೀವಿ. ಆ್ಯಂಡ್ ಇವತ್ತು ಸಂತೆ ಕೂಡ ಇದೆ. ಸಂತೆಯಲ್ಲಿ ಏನು ಹೇಳ್ತಾರೆ, ಇದೆಲ್ಲ ಆಗಬೇಕು ನಮಗೆ. ಟೊಮೆಟೊ ಅದೆಲ್ಲ ಮುಗ್ದಿದೆ. ಸೊ ನಾನು ಅಲ್ಲೇ ಹೋಗಬೇಕು ಅಂತ ಇದ್ದೀನಿ. ರೆಡಿ ಆಗಿದ್ದೀವಿ. ನಾನು ಇವಾಗ ಇವರಲ್ಲಿ ಕಾಲ್ ಮಾಡಿದೆ, ಆಯಿತು ಅಂತಂದು. ಈಗ ಇದು ತಗೋ, ನೀನು 20 ರೂಪೀಸ್ ತಗೋ. ನಿಶಾ ಮುಂದೆ ಹೋಗ್ತಾ ಇದ್ದಾಳೆ, ಅವಳು ಮುಂದೆ ಹೋಗಿ ಆಯಿತು. ಇಲ್ಲೊಡ್ಲು ಅಷ್ಟು ಹೋಗಿ ಹೋಗ್ತಾ ಇದ್ದಾಳೆ, ತೋರಿಸ್ತೀನಿ. ಇವಾಗ ನಾವು ರೆಡಿಯಾಗಿ ನಿಂತಿದ್ದೇವೆ. ಇವರನ್ನು ವೆಯ್ಟ್ ಮಾಡ್ತಾ ಇದ್ದೇವೆ, ಯಾವಾಗ ಇವ್ರು ಬರ್ತಾರೆ ಅಂತ. ಫೋನ್ ಮಾಡಿ ಕೇಳಿದ್ದೆ ಯಾವಾಗ ಬರ್ತೀರಿ ಅಂತ. ಅಲ್ಲೇ ಇರಿ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ವಾಪಸ್ ಬಂದ್ವಿ. ನಾವು ಶಾಪ್ ಒಳಗಡೆ ಏನೂ ಇದೆ ನೋಡಿ, ನಾನು ವಿಡಿಯೋ ಶೂಟ್ ಮಾಡಿರಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಎಲ್ಲರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಬಂದಿರೋದು. ಸೇಲ್ ಇತ್ತಂತ ಹೇಳಿಬಿಟ್ಟು ನಾವು ಹೋಗಿದ್ವಿ. ಒಂದು ಬಟ್ಟೆ ನಾನು ತೊಗೊಂಡಿರೋದು ಇದು ತುಂಬ ಚೆನ್ನಾಗಿಯೇ ಇದೆ. ಆ್ಯಂಡ್ ಒಂದು ಅವಳು ಹಾಕಿದ್ದಾಳೆ ನೋಡಿ, ಅವಳೇ ಒಂದು ಪರ್ಚೇಸ್ ಮಾಡಿರೋದು. ಇದು ಅವಳಿಗೆ ತುಂಬ ಇಷ್ಟ ಆಯಿತು. ರೈಟ್ ನಾವು ಏನು ಹಾಕ್ಕೊಂಡಿದ್ದಾಳೆ ನೋಡಿ, ಅದು ತುಂಬ ಇಷ್ಟ ಆಯಿತು. ನನಗೂ ಕೂಡ ಇಷ್ಟ ಆಯಿತು. ಬಟ್ ನನಗೆ ಬೇರೆ ಥರದಲ್ಲಿ ಬೇಕಿತ್ತು, ಸ್ವಲ್ಪ ಗ್ರ್ಯಾಂಡ್ ಹೇಳ್ತಾರಲ್ವ, ಸೊ ಆ ಥರದ್ದು ಬೇಕಿತ್ತು ನನಗೆ. ಆ ಥರದ್ದು ಸಿಕ್ಕಿಲ್ಲ. ಎನಿವೇಸ್ ಪರವಾಗಿಲ್ಲ, ಇಷ್ಟೆರಡು ಸಿಕ್ಕಿದೆ ಅಲ್ವಾ, ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ನನಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆ ನೋಡಿ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಇದೆ. ಬಟ್ ಇದು ಸ್ಲೀವ್ಲೆಸ್, ಸೊ ಲಾಂಗ್ ಸ್ಲೀವ್ ಇಲ್ಲ, ಇದು ಸ್ಲೀವ್ಲೆಸ್ ಇರೋದು. ಆ್ಯಂಡ್ ನೋಡಬೇಕು ಅವಳು ಹಾಕ್ತಾಳೆ ಇಲ್ವ ಅಂತ. ಸ್ವಲ್ಪ ಟೈಟ್ ಆದರೂ ಹಾಕೋದಿಲ್ಲ. ನಾನೊಂದು ಲೆಗ್ಗಿಂಗ್ಸ್ ತೊಗೊಂಡೆ, ಅವರೊಂದು ಫ್ರೀಯಾಗಿ ಕೊಟ್ಟಿದ್ದರು. ಸೊ ಹೋಗಿ ಬಂದ್ವಿ. ಸೇಲ್ ಉಂಟಂತ ಹೇಳಿ ಹೋದದ್ದು ನಾವು. ನಾವು ಹೋಗಬೇಕಾದ್ರೆ ಸೇಲ್ ಏನಿದೆ ನೋಡಿ ಎಲ್ಲನೂ ಮುಗ್ದಿದೆ. ಈವ್ನಿಂಗಿಗೆ ನಾವು ನೂಡಲ್ಸ್ ಮಾಡ್ತಾ ಇದ್ದೀವಿ. ಬರಬೇಕಾದ್ರೆ ಈ ನೂಡಲ್ಸ್ನ ತೊಗೊಂಡು ಬಂದ್ವಿ. ಇದರಲ್ಲಿ ಮಸಾಲ ಇರಲಿಲ್ಲ, ನಮ್ಮಲ್ಲಿ ಮಸಾಲ ಆಲ್ರೆಡಿ ಇದೆ, ಅದು ಹಾಕಿ ತಿನ್ನಬೇಕು ಅಂತ ಇದ್ದೀವಿ. ಇಲ್ಲಿ ಫ್ರೂಟ್ಸ್ ತೊಗೊಂಡು ಬಂದ್ವಿ. ಇದು ನಿಶಲ್ದು ಫೇವ್ರೇಟ್ ಗ್ರೇಪ್ಸ್, ನನ್ನ ಫೇವ್ರೇಟ್ ಇದು ಪೇರಳೆ ಹಣ್ಣು. ಟಿಶ್ಯೂ ಪೇಪರ್ ಯಾವಾಗಲೂ ನನಗೆ ಬೇಕಿತ್ತು, ಸೊ ಹಾಗಾಗಿ ಟಿಶ್ಯೂ. ಆಮೇಲೆ ಒಂದು ನನ್ನ ಫೇವ್ರೇಟ್, ಮೊದಲು ನಾನು ಇವರಿಗೆ ಹೇಳಬೇಕಂತ ಇರಲಿಲ್ಲ, ಇವರೇ ಚುಕ್ಕಿ ತೊಗೊಂಡು ಬರ್ತಾಯಿದ್ರು. ಇವಾಗ ಇವರು ತರೋದಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ತರೋದಿಲ್ಲ ಇವಾಗ. ಹಾಂ, ಹಲೋ ಜರಿಯುತ್ತೆ. ಅವರು ಮೆಲ್ಲ ನಗಡ್ತಾ ಇದ್ದಾರೆ. ಹಾಗೆ ಮೊದಲು ಚುಕ್ಕಿ ತುಂಬ ತರ್ತಾ ಇದ್ರು ನನಗೆ. ಸೊ ಇವಾಗ ಇಲ್ಲಿ ಇದಕ್ಕೆ ಎಷ್ಟು 30 ರೂಪೀಸ್. ಇದು ನವೆಂಬರ್ 13 ತನಕ ಅಂತ ಉಂಟು ಇಲ್ಲಿ. ಇದು ಆದದ್ದು 3 ಮಂತ್ಸ್ ಇಡ್ಬೋದು. ಓಕೆ, ಸೊ ಇವಾಗ ತಿನ್ನಬೇಕು ಅಂತ ಇದ್ದೀನಿ. ಇವಾಗಲ್ಲ, ಇದರಲ್ಲಿ ಇದು ನಿಶಾನಿಗೆ ಇಲ್ಲ, ಇದು ನನಗೆ ಮಾತ್ರ. ನೋಡಿ, ಈ ಸೈಡ್ ನಂದಂತೆ, ಈ ಸೈಡ್ ಅವಳು. ಚೆನ್ನಾಗಿದೆ, ಇದು ನನ್ನ ತುಂಬ ಫೇವ್ರೆಟ್. ನಾವು ಹಕ್ಕ ನೂಡಲ್ಸ್ ಮಾಡಿದ್ವಿ, ಇದಕ್ಕೇನು ಹಾಕಿಲ್ಲ. ನನ್ನ ಟೀ ಇಲ್ಲಿದೆ, ಸೊ ತಿನ್ನೋಣ. No way I'd let you slip by. No way I'd let you say bye. You said there ain't no reason, but I'll
ಬ್ರೇಕ್ಫಾಸ್ಟಿಗೆ ನನ್ನ ಫೇವ್ರೇಟ್ ಗೆಣಸು ಮಾಡ್ತಾಯಿದ್ದೀನಿ. ಸೊ ಪ್ರಾಪರಾಗಿ ರೆಸಿಪಿನ ಶೇರ್ ಮಾಡೋದಿಲ್ಲ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳಬಹುದು ಇದು. ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಮಾಡ್ತಾಯಿದ್ರು, ಹೆಚ್ಚಾಗಿ ಸಂಜೆ ಸ್ನ್ಯಾಕಿ ಈ ಥರ ಮಾಡ್ತಾಯಿದ್ರು. ನನಗನ್ನಿಸ್ತು, ನಾನು ಹಾಗೆ ತುಂಬ ದಿವಸದಲ್ಲಿ ಇವರು ಹೇಳ್ತಾ ಇದ್ದೆ ಕೂಡ ಗೆಣಸು ಏನಾದರೂ ತಿಕ್ಕೊಂಡು ಬನ್ನಿ ಅಂತ. ಸೊ ಇವ್ರಿಗೆ ಯಾವಾಗಲೂ ಮರ್ತು ಹೋಗುತ್ತೆ. ಅದೇ ಬೀನ್ಸ್, ಕ್ಯಾರೆಟ್ ಅದನ್ನೇ ತೊಗೊಂಡು ಬರ್ತಾಯಿದ್ರು. ನಾನು ಇವ್ರ ಜೊತೆ ಹೋದ್ರಿಂದ ನನಗೆ ಗೆಣಸು ಸಿಕ್ತು. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಗೆಣಸು ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ವಿಡಿಯೋ ಶೂಟೇ ಮಾಡಿರಲಿಲ್ಲ. ಇವಾಗ ಡೈರೆಕ್ಟಾಗಿ ನಿಮ್ಮನ್ನು ನಾನು ಈವ್ನಿಂಗ್ಗೆ ಭೇಟಿ ಆಗ್ತಾಯಿದ್ದೀನಿ. ಅಂತಂದರೆ ನನಗನ್ನಿಸ್ತು ಸ್ವಲ್ಪ ಕೂತ್ಕೊಳ್ಳೋಣ. ಇವಳ ಹೆಸರು ಫ್ಲಫಿ ಅಂತ ಹೇಳಿಬಿಟ್ಟು. ಇವಾಗ ತುಂಬ ಚೆನ್ನಾಗಿದ್ದಾಳೆ, ನೀವು ನೋಡ್ತಾ ಇರ್ಬೋದು ನೋಡಿ. ಆ್ಯಂಡ್ ಈ ಕಡೆ ಕಿಯಾ ಕೂಡ ಇದ್ದಾನೆ. ಅವನಿಗೆ ತುಂಬ ಟೆನ್ಷನ್ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ಅಮ್ಮ ಯಾಕೆ ನನ್ನಲ್ಲಿ ಮಾತಾಡ್ತಾ ಇಲ್ಲ, ಅವಳ ಹತ್ರನೇ ಮಾತಾಡ್ತಾ ಇದ್ದಾರೆ, ಅವಳ ಹತ್ರನೇ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಅಲ್ಲಿಂದ ಅವರಲ್ಲಿ ಸ್ವಲ್ಪ ಜೊತೆ ಆಟ ಆಡಿ ಕೂತ್ಕೊಂಡು ನಂತರ ಇವಾಗ ಹೊರಗೆ ಬಂದಿದ್ದೀನಿ. ಸೊ ಒಂದೇ ಕೆಲಸ ಇರೋದಿಲ್ಲ, ಇಷ್ಟೊಂದು ಕೆಲಸಗಳಿರುತ್ತೆ ಅಲ್ವಾ. ಈವ್ನಿಂಗೂ ಇರುತ್ತೆ, ಮಧ್ಯಾಹ್ನ ಕೊಡುತ್ತೆ, ರಾತ್ರಿ ಕೂಡ ಇರುತ್ತೆ. ಹಾಗೆ ಇವಾಗ ನಾನು ಬಟ್ಟೆಗಳನ್ನು ಇವತ್ತು ತುಂಬ ಲೇಟಾಗಿ ನಾನು ಹಾಕಿದ್ದೆ. ಹಾಗೆ ಇವಾಗ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ, ಒಣಗಿರೋದು. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಫ್ಲಫಿ ಫ್ಲಫಿ ಬನ್ನ. ಓಕೆ, ನಾನು ಫ್ಲಫಿಯನ್ನು ಕರಿತಾ ಇದ್ದೀನಿ ಬಾ ಅಂತ ಹೇಳಿಬಿಟ್ಟು. ನನ್ನ ಕೂದಲು ಇವಾಗ ಒಂಥರ ಆಗೋಗಿದೆ ನೋಡಿ, ಬಂತು. ನಾನಿವಾಗ ನಿಶಾಳನ್ನು ಕರ್ಕೊಂಡು ಬರಬೇಕು. ಹೋಗಿ ನನಗೆ ಕೂದಲನ್ನು ಬಾಚಬೇಕು, ಬಟ್ಟೆ ಚೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲಿ ಮುಂದೆ ನವಿಲಿದೆ, ಅದಕ್ಕೋಸ್ಕರ ಇಲ್ಲಿ ಮುಂದೆ ನವಿಲಿದೆ. ಹಾಗೆ ನಾಯಿಗಳು ಬೊಗಳ್ತಾ ಇದೆ. ಹೋಯಿತು. ನಾನಿವಾಗ ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನವಿಲು. ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇವಳು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಫ್ಲಫಿ ಹಾಯ್. ಅವಳದ ಆಟ ಇದು ನೋಡಿ. ಈ ವ್ಲಾಗ್ ಮೊನ್ನೆಯಿಂದ ನಡೀತಾ ಇದೆ, ಆಮೇಲೆ ನಾನು ಕಂಟಿನ್ಯೂ ಮಾಡಿರಲಿಲ್ಲ. ಸೊ ನಾವು ಶಾಪಿಂಗ್ ಹೋಗಿದ್ವಿ. ನನಗೆ ನಿಶಾಳಿಗೊಂದು ಪ್ರಾಪರಾಗಿ ಬಟ್ಟೆ ಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಬಟ್ ಅಲ್ಲಿ ಸೇಲ್ ಇದೆ ಅಂತ ಇವರು ಹೇಳಿದರು. ಹಾಗೆ ನೋಡೋಣ ಸೇಲಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿಬಿಟ್ಟು ಹೋದ್ವಿ. ಸೇಲ್ ತುಂಬ ಇತ್ತು, ಎಲ್ಲ ತೊಗೊಂಡು ಹೋಗಿದ್ದಾರೆ. ಇವರು ಹೇಳಿದರು ಏನು ಅಂತಂದರೆ ಸಂಡೇ ಹೇಳಿದರು, ಸಂಡೇ ಹೋಗೋಣ ಅಂತ. ಸೊ ನಾನು ಬೇಡ ಅಂತ ಹೇಳಿಬಿಟ್ಟು ಮಂಡೇ ಹೋಗಿ ನೋಡಬೇಕಾದ್ರೆ ಅಲ್ಲಿ ಏನೂ ಇಲ್ಲ, ಎಲ್ಲನೂ ಸೇಲ್ ಆಗಿತ್ತು, ಯಾವುದೂ ಇರಲಿಲ್ಲ. ಮತ್ತು ಅಲ್ಲಿ ಹೋಗಿದ್ದೀವಿ ಅಂತ ಹೇಳಿಬಿಟ್ಟು ಒಂದು 4 ಬಟ್ಟೆ ತೊಗೊಂಡು ಬಂದೆ. ಅದು ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು. ನಿಶಾಳ್ದು 2, ನನ್ನದೊಂದು ಲೆಗ್ಗಿಂಗ್ಸ್. 4 ಅಲ್ಲ, ನಾವು ತೊಗೊಂಡಿರೋದು 3. ಒಂದು ಫ್ರೀಯಾಗಿ ಅವ್ರು ಕೊಟ್ಟರು, ತೊಗೊಂಡು ಹೋಗಿ ಅಂತ ಹೇಳಿಬಿಟ್ಟು. ಹಾಗೆ ವಿಷಯಗಳು. ಹಾಗೆ ನನಗೆ ವ್ಲಾಗ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಕಂಟಿನ್ಯೂ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಹಾಗಾಗಿ ಇವಾಗ ಈ ವ್ಲಾಗ್ನ ನಾನೆಲ್ಲ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವ್ರದ್ದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗೋಣ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.